ಗದಗ ಜಿಲ್ಲೆಯ ಬೆಟಗಿರಿಯಲ್ಲಿ ಘನಘೋರ ಘಟನೆ ನಡೆದಿದೆ. ಸದ್ಯ ವಾಯುವಿಹಾರಕ್ಕೆ ಆಗಮಿಸಿದ 70ರ ವೃದ್ಧ ಶಂಕರಪ್ಪ ಎಂಬುವರಿಗೆ ಮದವೇರಿದ ಆಕಳೊಂದು ತಿವಿದಿದ್ದು ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಈ ಘಟನೆ ಇಡೀ ಗದಗ ಬೆಟಗೇರಿ ಅವಳಿನಗರದ ಜನರನ್ನ ಬೆಚ್ಚಿ ಬೀಳಿಸಿದೆ. ಅಲ್ಲದೆ ವೃದ್ಧನ ಸಾವಿನ ಸುದ್ದಿ ಹಬ್ತಾ ಇದ್ದಂತೆ ನೂರಾರು ಜನ ಜಮಾಯಿಸಿದ್ದಾರೆ. ನಗರಸಭೆಯ ಆಡಳಿತ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಬೆಟಗೇರಿ ಪ್ರದೇಶದಲ್ಲಿ ನೂರಾರು ಬಿಡಾಡಿ ದನಗಳು ನಡು ರಸ್ತೆಯಲ್ಲೇ ಕುಳಿತುಕೊಂಡಿರ್ತವೆ. ಇದರಿಂದ ಸಂಚಾರಕ್ಕೂ ನಿತ್ಯವೂ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಅಷ್ಟೇ ಅಲ್ಲ, ಪ್ರತಿನಿತ್ಯವೂ ಬಿಡಾಡಿ ದನಗಳ ದಾಳಿಗೆ ಜನರು ಒಳಗಾಗ್ತಾ ಇದ್ದಾರೆ. ಈ ಹಿಂದೆಯೂ ಓರ್ವ ಗೂಳಿ ದಾಳಿಗೆ ಪ್ರಾಣ ಬಿಟ್ಟಿದ್ದ. ಆಗ ರೊಚ್ಚಿಗೆದ್ದ ಜನರು ನಗರಸಭೆಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈಗ ಬಿಡಾಡಿ ದನಗಳ ಸಾಗಾಟ ಮಾಡಿ ಮುಕ್ತಿ ನೀಡಿ ಅಂತ ನಗರಸಭೆಯ ಸಾರ್ವಜನಿಕರಿಗೆ 10 ಬಾರಿ ಮನವಿಯನ್ನ ಮಾಡಿದ್ದಾರೆ. ಆದರೆ ನಗರಸಭೆ ಜಿಲ್ಲಾಡಳಿತವಾಗಲಿ ಕ್ಯಾರೆ ಅಂತಿಲ್ಲ. ಹೀಗಾಗಿ ಇವತ್ತು ಮತ್ತೊಂದು ಬಲಿಯಾಗಿದೆ. ಈ ಸಾವಿಗೆ ನಗರಸಭೆ ಆಡಳಿತದ ನಿರ್ಲಕ್ಷ್ಯವೇ ಕಾರಣ ಅಂತ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವೃದ್ಧ ಸಾವಿನ ಘಟನೆ ಖಂಡಿಸಿ ರಸ್ತೆ ತಡೆದು ಸ್ಥಳೀಯರು ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಬಂದ ನಗರಸಭೆಯ ಆಯುಕ್ತ ಪ್ರಶಾಂತ್ ವರಗಪ್ಪನವರನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಒಂದು ಬೀಡಾಡಿ ಎತ್ತು ಒಬ್ಬ ಮುದುಕನಿಗೆ ಹಾದು ಅವರು ಮರಣಾಂತಕ ಹಲ್ಲೆ ಆಗಿಲ್ಲಿ ತೀರ್ಕೊಂಡಿದ್ದಾರೆ. ಮತ್ತು ನಾವು ಇಲ್ಲಿ ನಗರಸಭೆಯವ್ರಿಗೂ ಹೇಳಿವಿ, ಅವರು ಬರ್ತೀವಿ ಅಂತಾರೆ. ಪೊಲೀಸರಿಗೂ ಹೇಳಿವ್ರಿ, ಅವರು ಬರ್ತೀವಿ ಅಂತಾರೆ. 108 ಆಂಬುಲೆನ್ಸು ಎಲ್ಲರಿಗೂ ಹೇಳಿದ್ದೀವಿ, ಬರ್ತೀವಿ ಅನ್ನೋದ್ರೆ. ಆಮೇಲೆ ಇನ್ನೂ ಬಂದಿಲ್ಲ. ಆಮೇಲೆ ಈ ಬೀಡಾಡಿ ದನಗಳಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡುವಂಥ ಯೋಜನೆ ಮಾಡಬೇಕು. ಆಮೇಲೆ ಈ ನಮ್ಮ ತೀರ್ಕೊಂಡವ್ರಿಗೆ ಏನು ಒಂದು ಅವ್ರಿಗೆ ಸಹಾಯಧನ ಬರುವಂಥದ್ದು ಏನು ವ್ಯವಸ್ಥೆ. ಓಡಾಡುವಂಥ ವಿದ್ಯಾರ್ಥಿಗಳಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಹಾಯುವುದು ಗುದ್ದುವುದು ಇದು ಸುಮಾರು ಸಾರಿ ಆಗಿದೆ. ಹಲವಾರು ಸಾರಿ ಈ ಸಂದರ್ಭಗಳು ನಡೆದರೂ ಕೂಡ ಹಲವಾರು ಬಾರಿ ನಗರಸಭೆಯ ಕಮಿಷನರ್ಗೆ ಹಲವಾರು ಬಾರಿ ಮನವಿ ಮಾಡಿದರೂ ಕೂಡ ಈ ಒಂದು ಬಿಡಾಡಿ ದನಗಳನ್ನು ಸಾಗಿಸುವುದಕ್ಕೆ ಇವ್ರ ಕಡೆಯಿಂದ ಸಾಧ್ಯ ಆಗ್ತಾ ಇಲ್ಲ. ಇವತ್ತಿನ ದಿವಸ 3-4 ಜನರಿಗೆ ಹಾದು ರಕ್ತ ಬರುವ ಹಾಗೆ ಗುದ್ದಿದ್ರು ಕೂಡ, ಮತ್ತು ಇವತ್ತು ಒಬ್ಬ ಸಿಗ್ಲಿಯಿಂದ ಬಂದಂಥ ಒಬ್ಬ 60 ವರ್ಷದ ವೃದ್ಧರು ಬೆಟಗೇರಿ ಹೊಸ ಬನಶಂಕರಿ ದೇವಸ್ಥಾನದ ಮುಂಭಾಗದಿಂದ ಹೋಗುವಂಥ ಸಂದರ್ಭದಲ್ಲಿ ಒಂದು ದನ ಬಂದು ಅವರನ್ನು ಗುದ್ದಿ ಎತ್ತಿ ಒಗೆದು ಚಿಲ್ಲಾಪಿಲ್ಲಿ ಮಾಡಿ ಅವರ ಮಾರಣಾಂತಿಕ ಈ ದನದಿಂದ ಹಲ್ಲೆ ಆಗಿದೆ. ಆದರೂ ಕೂಡ 2 ಗಂಟೆಗಳಾದರೂ ಕೂಡ ಪೊಲೀಸರಿಗೆ ಇನ್ಫಾರ್ಮೇಷನ್ ಮಾಡಿದ್ವಿ, ಗದಗ ಬೆಟಗೇರಿ ನಗರಸಭೆಯ ಕಮಿಷನರ್ಗೆ ಇನ್ಫಾರ್ಮೇಷನ್ ಮಾಡಿದ್ವಿ. 2 ಗಂಟೆ ಆದರೂ ಕೂಡ ಸ್ಥಳಕ್ಕೆ ಯಾರೂ ಬರ್ತಾ ಇಲ್ಲ. ಇದರ ಬಗ್ಗೆ ಎಲ್ಲ ಈ ನಗರಸಭೆಯ ಸಿಬ್ಬಂದಿಗಳು ಭಾಳ